ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಈ ಚಾನಲ್ಗೆ ತಾವು ಮೊದಲನೇ ಬಾರಿಗೆ ಭೇಟಿ ಕೊಟ್ಟಿದ್ದರೆ ದಯಮಾಡಿ ತಾವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಬಹಳ ದಿನದಿಂದ ಕಾಯ್ತಾ ಇದ್ದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ TET, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಡಿಸಲಾಗಿದೆ ಸ್ನೇಹಿತರೆ. ತುಂಬ ಕಾತರದಿಂದ ಶಿಕ್ಷಕ ಆಕಾಂಕ್ಷಿಗಳೆಲ್ಲ ಕಾಯ್ತಾ ಇದ್ರು. ಇನ್ನೇನು ನೇಮಕಾತಿ ಪರೀಕ್ಷೆ ಅಂದರೆ PSTR ಮತ್ತು GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಮೊದಲು ಬರುತ್ತೋ ಅಥವಾ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಅಧಿಸೂಚನೆ ಮೊದಲು ಬರುತ್ತೋ ಅಂತಕ್ಕಂಥ ಗೊಂದಲದಲ್ಲಿ ತಾವೆಲ್ಲರೂ ಇದ್ರಿ. ಆದರೆ ಇದಕ್ಕೆ ಒಂದು ತೆರೆ ಎಳೆಯೋದಕ್ಕೋಸ್ಕರ ಈಗ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಮೊದಲೇ ಬಾರಿಗೆ ನಡೆಸಲಾಗುತ್ತೆ. ಆನಂತರ ಶಿಕ್ಷಕರ ನೇಮಕಾತಿ ಪರೀಕ್ಷೆಯನ್ನು ಸಹ ಅತಿ ಶೀಘ್ರದಲ್ಲೇ ನಡೆಸಲಾಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ತಾವೆಲ್ಲರೂ ಕೂಡ ಕೇಳಿರ್ತೀರಿ. ಸ್ನೇಹಿತರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ TETಗೆ ಸಂಬಂಧಪಟ್ಟಂತೆ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಹತೆ ಏನಿರಬೇಕು, ಯಾವ ದಿನಾಂಕಗಳಂದು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು, ಮತ್ತು ಯಾವಾಗ ಪರೀಕ್ಷೆ ಇರುತ್ತೆ, ಮತ್ತು ಯಾವ ಥರನಾಗಿ ಒಂದು ಪರೀಕ್ಷಾ ಸ್ವರೂಪ ಇರುತ್ತೆ, ಎಷ್ಟು ಪತ್ರಿಕೆಗಳಿರ್ತವೆ, ಏನೇನು ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ತಾವೆಲ್ಲರೂ ಕೂಡ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿದರೆ ಸಂಪೂರ್ಣ ವಿವರ ತಮಗೆ ಲಭ್ಯವಾಗುತ್ತೆ ಸ್ನೇಹಿತರೆ, ಈ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಮುಖ ದಿನಾಂಕಗಳನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರೆ ಅರ್ಜಿ ಸಲ್ಲಿಕೆಗೆ ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು 23/10/2025 ಸ್ನೇಹಿತರೆ. ಹಾಗೆಯೇ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 9/11/2025 ಅಂತ ಹೇಳಿದೆ. ತುಂಬ ಶಾರ್ಟ್ ಪೀರಿಯಡಲ್ಲಿ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ನ ಬಿಡಲಾಗಿದೆ ಸ್ನೇಹಿತರೆ. ಇನ್ನೊಂದು ಪ್ರಮುಖವಾದ ಒಂದು ಮಾಹಿತಿ ಅಂತ ಹೇಳಿದರೆ ಸ್ನೇಹಿತರೆ, ಇತ್ತೀಚೆಗಷ್ಟೇ TET ಪರೀಕ್ಷೆಯನ್ನು ಆನ್ಲೈನ್ ಮೋಡ್ನಲ್ಲಿ ನಡೆಸ್ತೀವಿ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಪತ್ರಿಕೆಗಳು ಮತ್ತು ನ್ಯೂಸ್ನಲ್ಲಿ ನಾವು ನೋಡಿದ್ವಿ. ಆದರೆ ಈ ಒಂದು TET ಅಧಿಸೂಚನೆಯಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಮೋಡ್ ಅಂತ ಹೇಳಿ ಕೊಡಲಾಗಿದೆ ಸ್ನೇಹಿತರೆ. ಅಂದರೆ ಆಫ್ಲೈನ್ನಲ್ಲಿ ತಾವು ಎಲ್ಲರೂ ಕೂಡ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಹಾಗೆಯೇ ಈ ಒಂದು TET ಪರೀಕ್ಷೆಯಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಹೇಳಿ ಪತ್ರಿಕೆಗಳಿರ್ತವೆ. ಪತ್ರಿಕೆ 1ರ ಒಂದು ಪರೀಕ್ಷಾ ಸಮಯ ಬಂದ್ಬಿಟ್ಟು ದಿನಾಂಕ ಬಂದ್ಬಿಟ್ಟು 7/12/2025 ಭಾನುವಾರ, ಸಮಯ ಬೆಳಿಗ್ಗೆ 9:30ರಿಂದ 12 ಗಂಟೆಯವರೆಗೆ ಇರುತ್ತೆ. ಹಾಗೆಯೇ ಪತ್ರಿಕೆ 2ರ ಒಂದು ಪರೀಕ್ಷೆ ಬಂದ್ಬಿಟ್ಟು ದಿನಾಂಕ 7/12/2025 ಭಾನುವಾರ, ಅದೇ ದಿನದಂದೇ ಭಾನುವಾರ, ಸಮಯ 2 ಗಂಟೆಯಿಂದ ಹಿಡಿದು 4:30ರವರೆಗೆ ಈ ಪರೀಕ್ಷೆಗಳು ನಡೆಯುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಈ ಒಂದು TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಏನಿದೆ, ಪರೀಕ್ಷಾ ಶುಲ್ಕ ಎಷ್ಟು ಅಂತಕ್ಕಂಥ ವಿವರವನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಸಾಮಾನ್ಯ ವರ್ಗ 2A, 2B, 3A ಮತ್ತು 3Bಗೆ ಸಂಬಂಧಪಟ್ಟಂತೆ ಪತ್ರಿಕೆ 1 ಅಥವಾ ಪತ್ರಿಕೆ 2ಕ್ಕೆ ಮಾತ್ರ 700 ರೂಪಾಯಿ ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. ಹಾಗೆಯೇ ಪತ್ರಿಕೆ 1 ಹಾಗೂ ಪತ್ರಿಕೆ 2 ಎರಡೂ ಪತ್ರಿಕೆಗಳಿಗೆ ಸೇರಿ ಏನಾದರೂ ತಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ 1,000 ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ. ಹಾಗೆಯೇ ಪರಿಶಿಷ್ಟ ಜಾತಿ ಪ್ರವರ್ಗ, ಹಾಗೆಯೇ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಮಾತ್ರ ಅಂತ ಹೇಳಿ ಪತ್ರಿಕೆ 1ಕ್ಕಷ್ಟೇ ತಾವು ಅರ್ಜಿ ಸಲ್ಲಿಸಿದರೆ 350, ಪತ್ರಿಕೆ 1 ಮತ್ತು 2 ಎರಡನ್ನೂ ಸೇರಿಸಿ ತಾವು ಅರ್ಜಿ ಸಲ್ಲಿಸಿದರೆ ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ. ಹಾಗೆಯೇ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂಥ ಚಾರ್ಜಸ್ಗಳ ಸಂಬಂಧಪಟ್ಟಂತೆ ಕೂಡ ಕೊಡಲಾಗಿದೆ. ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ತಾವೇನಾದರೂ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾದರೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ 500ರವರೆಗೆ ತಾವೇನು ಶುಲ್ಕವನ್ನು ಕಟ್ತೀರಾ ಅದರಲ್ಲಿ 5 ರೂಪಾಯಿಯನ್ನು ಒಂದು ಟ್ರಾನ್ಸಾಕ್ಷನ್ ಚಾರ್ಜ್ ಆಗಿ ವಿಧಿಸಲಾಗುತ್ತೆ. ಹಾಗೆಯೇ 500ಕ್ಕಿಂತ ಹೆಚ್ಚು ತಾವೇನಾದರೂ ಪಾವತಿಯನ್ನು ಮಾಡ್ತೀರಾ ಅಂತ ಹೇಳಿದರೆ ರೂಪಾಯಿ 10 ಅವರು ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಹೇಳಿ ಕಟ್ ಮಾಡ್ಕೋತಾರೆ. ಹಾಗೆಯೇ ತಾವು ಡೆಬಿಟ್ ಕಾರ್ಡ್ ಮೂಲಕ ಏನಾದರೂ ಪಾವತಿಯನ್ನು ಮಾಡೋದಿದ್ರೆ 2,000ವರೆಗೆ ತಾವು ಏನಾದರೂ ಪಾವತಿ ಮಾಡಿದರೆ 0.75% ಅಷ್ಟು ಟ್ರಾನ್ಸಾಕ್ಷನ್ ಅಮೌಂಟ್ ಇರುತ್ತೆ. ಹಾಗೆಯೇ 2,000ಕ್ಕಿಂತ ಹೆಚ್ಚಿಗೆ ತಾವು ಏನಾದರೂ ಶುಲ್ಕವನ್ನು ಪಾವತಿ ಮಾಡಬೇಕಂತ ಹೇಳಿದರೆ 0.90 ಒಂದು ಟ್ರಾನ್ಸಾಕ್ಷನ್ ಚಾರ್ಜಸ್ನ ವಿಧಿಸಲಾಗುತ್ತೆ ಸ್ನೇಹಿತರೆ.
ಹಾಗೆಯೇ ಮುಂದುವರಿಯುತ್ತಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ.ಇ.ಟಿಗೆ ಸಂಬಂಧಪಟ್ಟಂತಹ ಪರೀಕ್ಷಾ ವೇಳಾಪಟ್ಟಿಯನ್ನು ಸಹ ಈ ಒಂದು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಪರೀಕ್ಷಾ ದಿನಾಂಕ ಬಂದ್ಬಿಟ್ಟು ಪತ್ರಿಕೆ 1 ಆಗಿರ್ಬೋದು ಮತ್ತು ಪತ್ರಿಕೆ 2 ಎರಡಕ್ಕೂ ಕೂಡ ಒಂದೇ ದಿನ ಪರೀಕ್ಷೆ ಇರುತ್ತೆ. ದಿನಾಂಕ 7/12/2025 ಭಾನುವಾರದಂದು ಈ ಪರೀಕ್ಷೆ ನಡೆಯುತ್ತೆ. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷಾ ಸಮಯ ಬಂದ್ಬಿಟ್ಟು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಇರುತ್ತೆ. ಪರೀಕ್ಷಾ ಅವಧಿ ಬಂದ್ಬಿಟ್ಟು 2 ಗಂಟೆ 30 ನಿಮಿಷ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷಾ ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 2 ಗಂಟೆಯಿಂದ 4:30ರವರೆಗೆ ಈ ಪರೀಕ್ಷೆ ಇರುತ್ತೆ. ಇಲ್ಲೂ ಕೂಡ 2 ಗಂಟೆ 30 ನಿಮಿಷದ ಒಂದು ಪರೀಕ್ಷಾ ಅವಧಿ ಇದಾಗಿರುತ್ತೆ. ಹಾಗೆಯೇ ವಿಶೇಷಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಪ್ರತಿ ಗಂಟೆಗೆ 20 ನಿಮಿಷದಂತೆ ಒಟ್ಟು 50 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗುತ್ತೆ. ಹಾಗೆಯೇ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತಹ ಒಂದು 1ರಿಂದ 5ನೇ ತರಗತಿಗೆ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಬಂದ್ಬಿಟ್ಟು PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ DLED ಕೋರ್ಸಿನ ಅಥವಾ ಯಾವ ಹೆಸರಿನಿಂದ ಕರೆಯುತ್ತಾರೋ ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಈ ಒಂದು ಪತ್ರಿಕೆ 1ಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಮತ್ತೆ ಅದಕ್ಕೆ ಅಡಿಷನಲ್ ಅಥವಾ ಅದು ಇಲ್ಲದೇ ಇದ್ದರೆ ತಾವು ಯಾವ ಕ್ವಾಲಿಫಿಕೇಷನನ್ನು ಹೊಂದಬೇಕು ಅಂತ ಹೇಳಿ ಇಲ್ಲಿ ಕೊಡಲಾಗಿದೆ. PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಕಡ್ಡಾಯವಾಗಿ. ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಅಂದರೆ BELED ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವವರು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಹಾಗೆಯೇ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ DED ಸ್ಪೆಷಲ್ ಎಜುಕೇಷನ್ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಈ ಒಂದು TET ಪರೀಕ್ಷೆಗೆ 1ರಿಂದ 5ನೇ ತರಗತಿಯ ಒಂದು ಪತ್ರಿಕೆ 1ಕ್ಕೆ ಅರ್ಹರಾಗಿರ್ತೀರಿ. ಹಾಗೆಯೇ ಮುಂದುವರೆದು ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ DLED ಯಾವ ಹೆಸರಿನಿಂದ ಆ ಕೋರ್ಸನ್ನು ಕರೆಯುತ್ತಾರೋ ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಈ ಒಂದು ಪರೀಕ್ಷೆಗೆ ಅರ್ಹರಾಗಿರ್ತಾರೆ. ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ B.Ed ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಈ 1ರಿಂದ 5ನೇ ತರಗತಿಗೆ ಬಯಸ್ತಕ್ಕಂಥ ಪತ್ರಿಕೆ 1ರ ಒಂದು ಪರೀಕ್ಷೆಗೆ ತಾವು ಕೂಡ ಅರ್ಹರಾಗಿರ್ತೀರಿ. ಸ್ನೇಹಿತರೆ, ಇಲ್ಲಿ ಒಂದು ತುಂಬ ಅತಿ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಒಂದು ವಿಚಾರ ಏನಂತ ಹೇಳಿದರೆ, ಇಲ್ಲಿ ಈ ಸಾರಿ TETಯಲ್ಲಿ B.Ed ಮಾಡಿದವರಿಗೂ ಸಹ 1ರಿಂದ 5ನೇ ತರಗತಿಯ ಶಿಕ್ಷಕರಾಗ್ತಕ್ಕಂತಹ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರಾ ಅಂತಕ್ಕಂತಹ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂತ ಹೇಳಿದರೆ ಇಲ್ಲಿ 1ರಿಂದ 5ನೇ ತರಗತಿಯ ಶಿಕ್ಷಕರಾಗ್ತಕ್ಕಂಥವ್ರು ಮೊದಲೆಲ್ಲ ಏನಿದ್ರು ಪದವಿ ಅಥವಾ DED ಅನ್ನು ಯಾರು ಮಾಡಿರ್ತಾರೆ ಅವರಿಗಷ್ಟೇ ಇತ್ತು. ಆದರೆ ಈಗ B.Ed ಪದವಿಯನ್ನು ಹೊಂದಿರುವವರು ಸಹ 1ರಿಂದ 5ನೇ ತರಗತಿಯ ಶಿಕ್ಷಕರಾಗ್ತಕ್ಕಂತಹ ಒಂದು ಪತ್ರಿಕೆಗೆ ಅವರು ಕೂಡ ಅರ್ಹರಿದ್ದಾರೆ ಅಂತ ಹೇಳಿ ಈ ಒಂದು ಅಧಿಸೂಚನೆಯಲ್ಲಿ ಕೊಡಲಾಗಿದೆ. ಹಾಗಾಗಿ ಇದು ಒಂದು ವಿಶೇಷತೆ, ಇದು ಒಂದು ಬದಲಾವಣೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ B.Ed ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದಕ್ಕೆ? 1ರಿಂದ 5ನೇ ತರಗತಿ ಶಿಕ್ಷಕರಿಗೆ. ಹಾಗೆಯೇ ಮುಂದುವರಿಯುತ್ತಾ ಪತ್ರಿಕೆ 2 ಅಂದರೆ 6ರಿಂದ 8ನೇ ತರಗತಿಗೆ ಶಿಕ್ಷಕರಾಗ್ತಕ್ಕಂತಹ ಅಭ್ಯರ್ಥಿಗಳ ಒಂದು ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ವಿದ್ಯಾರ್ಹತೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ DLED ಕೋರ್ಸಿನ ಯಾವ ಹೆಸರಿನಿಂದ ಆ ಕೋರ್ಸನ್ನು ಕರೆಯುತ್ತಾರೋ ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಂದರೆ ಕಂಪ್ಲೀಟ್ ಮಾಡಿರುವ ಅಥವಾ DLED ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಈ ಒಂದು ಪತ್ರಿಕೆ 2ಕ್ಕೆ ತಾವು ಅರ್ಹರಿರ್ತೀರಿ. ಅಥವಾ ಪದವಿಯಲ್ಲಿ
ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ 50ರಷ್ಟು ಅಂಕಗಳನ್ನು ಗಳಿಸಬೇಕು ಹಾಗೂ B.Ed ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ B.Ed ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಈ ಪತ್ರಿಕೆ 2ಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಅಥವಾ PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನು ಗಳಿಸಬೇಕು ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಶನ್ ಅಂದರೆ BLED ತೇರ್ಗಡೆ ಹೊಂದಿರುವವರು BLED ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಈ ಒಂದು ಪತ್ರಿಕೆ 2ಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಮುಂದುವರಿಯುತ್ತಾ ಪದವಿಯಲ್ಲಿ ಕನಿಷ್ಠ ತಾವು ಶೇಕಡ 50ರಷ್ಟು ಅಂಕಗಳನ್ನು ಗಳಿಸಿದ್ದು 2 ವರ್ಷದ B.Ed ವಿಶೇಷ ಶಿಕ್ಷಣ ಪದವಿಯಲ್ಲಿ ತೇರ್ಗಡೆ ಹೊಂದಿರುವ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ B.Ed ವಿಶೇಷ ಶಿಕ್ಷಣ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡತಕ್ಕಂತಹ ಅಭ್ಯರ್ಥಿಗಳು ಸಹ ಪತ್ರಿಕೆ 2ಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ನಾವು ಇಲ್ಲಿ ಇನ್ನೊಂದು ವಿಚಾರವನ್ನು ನೋಡೋದಾದರೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮ ಯಾವ ಥರ ಇರುತ್ತೆ, ಸಿಲೆಬಸ್ ಯಾವ ಥರ ಇರುತ್ತೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಾವೆಲ್ಲರೂ ಕೂಡ ತಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ತಾವು ಕೂಡ ಯಾರಾದರೂ ಹೊಸಬರಿದ್ದರೆ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಾಕಂತ ಹೇಳಿದರೆ ನಾವು ನಿಮಗೋಸ್ಕರ ನಮ್ಮ ಚಾನಲ್ ಮೂಲಕ ವಿವಿಧ ರೀತಿಯ ಎಜುಕೇಷನಲ್ ಹಾಗೂ ಟೀಚಿಂಗ್ ರಿಲೇಟೆಡ್ ಹಾಗೆಯೇ ಈ ಜಾಬ್ಗೆ ಸಂಬಂಧಪಟ್ಟಂತಹ ವಿವಿಧ ಅಪ್ಡೇಟ್ಗಳನ್ನು ನಿರಂತರವಾಗಿ ಕೊಡ್ತಾ ಬರ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮತ್ತು ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದ್ರ ಮೂಲಕ ಸಹ ತಾವು ಪ್ರೋತ್ಸಾಹಿಸ್ಬೋದು. ಹಾಗೆಯೇ ತಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ 1ರಿಂದ 5ನೇ ತರಗತಿಗೆ ಬೋಧಿಸ್ತಕ್ಕಂತಹ ಶಿಕ್ಷಕರಿಗೆ ಪರೀಕ್ಷಾ ಅವಧಿ ಬಂದ್ಬಿಟ್ಟು 2 ಗಂಟೆ 30 ನಿಮಿಷ ಇರುತ್ತೆ. ಇಲ್ಲಿ ಒಟ್ಟು 6 ವಿಷಯಗಳಿರ್ತವೆ ಸ್ನೇಹಿತರೆ. ಈ 6 ವಿಷಯಗಳು ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೊಂದಿದ್ದು ಒಟ್ಟು 150 ಅಂಕಗಳಿಗೆ ಈ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆ ಒಳಗೊಂಡಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಭಾಷೆಯಲ್ಲಿ ಭಾಷೆ 1 ಕಡ್ಡಾಯ, ಹಾಗೆಯೇ ಭಾಷೆ 2 ಕೂಡ ಕಡ್ಡಾಯ ಇರುತ್ತೆ. ಭಾಷೆ 1ರಲ್ಲಿ ಸ್ಥಳೀಯ ಭಾಷೆ ಅಂದರೆ ಮಾತೃಭಾಷೆ ಯಾವುದಾಗಿರುತ್ತೆ ಕನ್ನಡನೇ ಆಗಿರುತ್ತೆ ಕರ್ನಾಟಕದಲ್ಲಿ, ಹಾಗಾಗಿ ಕನ್ನಡ ಇರುತ್ತೆ. ಭಾಷೆ 2 ಬಂದುಬಿಟ್ಟು ಕಡ್ಡಾಯ ಅಂದರೆ ಇಂಗ್ಲೀಷ್ ಇರುತ್ತೆ. ಮುಂದುವರೆದು 3ನೇ ವಿಷಯ ಬಂದುಬಿಟ್ಟು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ, ಇದು ಕೂಡ ಕಡ್ಡಾಯ ಆಗಿರುತ್ತೆ. ಅಂದರೆ ಶಿಶು ವಿಕಸನ ಅಂತ ಹೇಳಿದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಈ ಒಂದು ವಿಷಯವೂ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಕಡ್ಡಾಯವಾಗಿ ಭಾಷೆ 1 ಏನಿದೆ ಕನ್ನಡ, ಇದು 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿದ್ದು 30 ಅಂಕಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. ಹಾಗೆಯೇ ಭಾಷೆ 2 ಇಂಗ್ಲೀಷ್ ಕೂಡ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿದ್ದು 30 ಅಂಕಗಳನ್ನು ಇಲ್ಲಿ ಕೊಡಲಾಗುತ್ತೆ. ಹಾಗೆಯೇ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಿಗೆ 30 ಅಂಕಗಳಿರ್ತವೆ. ಹಾಗೆಯೇ ಮುಂದುವರಿಯುತ್ತಾ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 30 ಬಹು ಆಯ್ಕೆ ಪ್ರಶ್ನೆಗಳಿದ್ದು 30 ಅಂಕಗಳನ್ನ ಕೊಡಲಾಗುತ್ತೆ. ಹಾಗೆಯೇ ನಂತರ 5ನೇ ವಿಷಯ ಬಂದುಬಿಟ್ಟು ಪರಿಸರ ಅಧ್ಯಯನ ಇರುತ್ತೆ ಸ್ನೇಹಿತರೆ. ಅದಕ್ಕೂ ಕೂಡ 30 ಪ್ರಶ್ನೆಗಳಿಗೆ 30 ಅಂಕಗಳನ್ನ ಕೊಡಲಾಗುತ್ತೆ. ಅಂತಿಮ ಹಾಗೂ 6ನೇ ಒಂದು ವಿಷಯ ಅಂತ ಹೇಳಿದರೆ ಸಮಾಜ ಅಧ್ಯಯನ ಅಂದರೆ ಸೋಷಿಯಲ್ ಸ್ಟಡೀಸ್. ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಏನೆಂದರೆ ಗಣಿತ ಮತ್ತು ಪರಿಸರ ಅಧ್ಯಯನದ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಏನನ್ನ ಕೊಡಲಾಗುತ್ತೆ ಸಮಾಜ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೊಡಲಾಗುತ್ತೆ. ಇಲ್ಲಿ ಪ್ರಶ್ನೆಗಳು 60 ಬಹು ಆಯ್ಕೆ ಪ್ರಶ್ನೆಗಳಿದ್ದರೆ 60 ಅಂಕಗಳನ್ನ ಇಲ್ಲಿ ಕೂಡ ಕೊಡಲಾಗುತ್ತೆ ಸ್ನೇಹಿತರೆ. ಇದು ಒಟ್ಟು 150 ಅಂಕಗಳ 150 ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆಯಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಪತ್ರಿಕೆ 2 ಅಂದರೆ 6ರಿಂದ 8ನೇ ತರಗತಿಗೆ ತಾವು ಏನಾದರೂ ಶಿಕ್ಷಕರಾಗಬೇಕಂತ ಹೇಳಿದರೆ ತಾವು ಪತ್ರಿಕೆ 2ಅನ್ನು ಅರ್ಹರಾಗಬೇಕಾಗುತ್ತೆ. ಆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಾ ಸಮಯ ಬಂದುಬಿಟ್ಟು 2 ಗಂಟೆ 30 ನಿಮಿಷ ಇರುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ಒಟ್ಟು 5 ವಿಷಯಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷೆ ಇರುತ್ತೆ. ಭಾಷೆ 1 ಬಂದುಬಿಟ್ಟು ಕನ್ನಡ ಇರುತ್ತೆ, ಭಾಷೆ 2 ಇಂಗ್ಲೀಷ್ ಇರುತ್ತೆ. ಇದು ಕೂಡ ತಲಾ 30 ಅಂಕಗಳ 30 ಪ್ರಶ್ನೆಗಳಿಗೆ ಈ ಒಂದು ಪರೀಕ್ಷೆ ಇರುತ್ತೆ. ಹಾಗೆಯೇ ಇಂಗ್ಲೀಷ್ ಕೂಡ 30 ಅಂಕಗಳಿಗೆ 30 ಪ್ರಶ್ನೆಗಳ ಒಂದು ಪರೀಕ್ಷೆ ಇರುತ್ತೆ. ಮುಂದುವರಿತಾ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಅಂದರೆ ಇದು ಕೂಡ ಕಡ್ಡಾಯ.
ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳಿದ್ದು 30 ಅಂಕಗಳನ್ನ ನೀಡಲಾಗುತ್ತೆ. 4ನೇ ವಿಷಯ ಬಂದ್ಬಿಟ್ಟು ಗಣಿತ ಮತ್ತು ವಿಜ್ಞಾನ. ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಬೇಕು ಅಂತ ಹೇಳಿ ಯಾರೆಲ್ಲ ಇರ್ತೀರಿ ಅವರಿಗಂಥೇಳಿ ಇಲ್ಲಿ ಒಟ್ಟು 60 ಬಹು ಆಯ್ಕೆಗಳ 60 ಅಂಕಗಳ ಒಂದು ಪರೀಕ್ಷೆ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಬೇಕಂತ ಹೇಳಿದ್ರೆ ತಾವು ಇದನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆಯೇ ಮುಂದುವರಿಯುತ್ತಾ ಸಮಾಜ ವಿಜ್ಞಾನ ಪಾಠಗಳು ಅಥವಾ ಸಮಾಜ ಪಾಠಗಳು ಅಂಥೇಳಿ ಇಲ್ಲಿ ಕೊಡಲಾಗಿದೆ 5ನೇ ವಿಷಯ. ಇದು ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಟೀಚರ್ಸ್ ಯಾರೆಲ್ಲ ಆಗ್ಬೇಕಂತ ಹೇಳಿರ್ತೀರ ಅವರಿಗೆ 60 ಬಹು ಆಯ್ಕೆಯ ಪ್ರಶ್ನೆಗಳಿದ್ದು 60 ಅಂಕಗಳನ್ನ ಕೊಡಲಾಗುತ್ತೆ. ಇಲ್ಲಿ ಕೂಡ ಒಟ್ಟು 150 ಬಹು ಆಯ್ಕೆಯ ಪ್ರಶ್ನೆಗಳಿಗೆ 150 ಒಟ್ಟು ಅಂಕಗಳಿರ್ತವೆ ಸ್ನೇಹಿತರೆ. ಇದು ಎರಡು ಸೇಮ್ ಇರುತ್ತೆ, ಆದರೆ ಅಲ್ಲಿ ಪತ್ರಿಕೆ ಒಂದರಲ್ಲಿ ಪರಿಸರ ಅಧ್ಯಯನ ಇರುತ್ತೆ. ಹಾಗೆಯೇ ಇಲ್ಲಿ ಏನಾಗಿರುತ್ತೆ ಗಣಿತ ಮತ್ತು ವಿಜ್ಞಾನ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೊಡ್ತಾ ಹೋಗ್ತಾರೆ. ಎರಡೂ ಪತ್ರಿಕೆಗಳು ಒಟ್ಟು 150 ಅಂಕಗಳು 150 ಪ್ರಶ್ನೆಗಳಿಗೆ 2 ಗಂಟೆ 30 ನಿಮಿಷ ಅವಧಿಯ ಪರೀಕ್ಷೆ ಇದಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಅರ್ಹತಾ ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಪರೀಕ್ಷೆಯ ಪ್ರಮಾಣ ಪತ್ರದ ಸಂಬಂಧಪಟ್ಟಂತೆ ವಿವರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ 2A 2B 3A 3B ಗುಂಪುಗಳಿಗೆ ಸೇರಿರುವ ಅಭ್ಯರ್ಥಿಗಳು ಈ ಒಂದು TET ಪರೀಕ್ಷೆಯಲ್ಲಿ ಕನಿಷ್ಠ 60% ಅರ್ಹತಾ ಅಂಕಗಳನ್ನು ಪಡೆಯುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ರ ಹಾಗೂ ವಿಶೇಷಚೇತನ ದಿವ್ಯಾಂಗ ಅಭ್ಯರ್ಥಿಗಳು ಈ ಒಂದು TET ಪರೀಕ್ಷೆಯಲ್ಲಿ ಕನಿಷ್ಠ 55% ಅರ್ಹತಾ ಅಂಕಗಳನ್ನು ಪಡೆದರೆ ತಾವು TETಯಲ್ಲಿ ಎಲಿಜಿಬಲ್ ಆಗ್ತೀರಿ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನು ಕೊಡಲಾಗಿದೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅರ್ಹತೆಯು ಶಿಕ್ಷಕರ ನೇಮಕಾತಿಗೆ ಹೊಂದಿರಬೇಕಾದ ಕನಿಷ್ಠ ಅರ್ಹತೆಯಾಗಿರುತ್ತೆ ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ. ಹೌದು ಸ್ನೇಹಿತರೆ, ಇದು ಒಂದು ಜಸ್ಟ್ ಎಲಿಜಿಬಿಲಿಟಿ ಟೆಸ್ಟ್. ಹಾಗೆಯೇ ಅನ್ವಯತೆ ಅಂತ ಹೇಳಿ ಕೊಡಲಾಗಿದೆ. ಇದು ಯಾವುದಕ್ಕೆ ಎಲಿಜಿಬಲ್ ಆಗುತ್ತೆ ಅಂತ ಹೇಳಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಡುತ್ತಿರುವ ಶಾಲೆಗಳು, ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಈ ಒಂದು TET ಪ್ರಮಾಣ ಪತ್ರ ಅನ್ವಯ ಆಗುತ್ತೆ. ಹಾಗೆಯೇ ಮುಂದುವರಿಯುತ್ತಾ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TETಗೆ ಪ್ರಮಾಣ ಪತ್ರದ ಮಾನ್ಯತೆ ಎಷ್ಟಿರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ ಸ್ನೇಹಿತರೆ. ಈ ಒಂದು TET ಪ್ರಮಾಣ ಪತ್ರವು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತೆ. ಅಂದರೆ ಲೈಫ್ ಟೈಮ್ ವ್ಯಾಲಿಡಿಟಿ ಈ ಒಂದು TET ಸರ್ಟಿಫಿಕೇಟ್ಗೆ ಇರುತ್ತೆ ಸ್ನೇಹಿತರೆ. ತಾವೆಲ್ಲರೂ ಕೂಡ ಒನ್ ಟೈಮ್ ಏನಾದರೂ ಎಲಿಜಿಬಲ್ ಆದರೆ ಲೈಫ್ ಟೈಮ್ ಇದರ ವ್ಯಾಲಿಡಿಟಿ ಇರುತ್ತೆ. ಅಭ್ಯರ್ಥಿಗಳು ಎಷ್ಟು ಬಾರಿಯಾದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಅಂದರೆ ತಾವು ಎಷ್ಟು ಬಾರಿಯಾದರೂ ಕೂಡ ಈ ಒಂದು TET ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾಕಂತ ಹೇಳಿದ್ರೆ ಅಂಕಗಳನ್ನು ತಾವು ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿದರೆ ತಾವು ಪರೀಕ್ಷೆಯನ್ನು ಬರೀಬಹುದು ಸ್ನೇಹಿತರೆ. ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಸಹ ಕರ್ನಾಟಕ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಸಲುವಾಗಿ ಪುನಃ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಇದು ಒಂದು ಉತ್ತಮ ಬೆಳವಣಿಗೆ ಸ್ನೇಹಿತರೆ. ಹಾಗೆಯೇ TETಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ಏನೇನು ಅಂತೇಳಿ ನಾವು ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಇನ್ನೊಂದ್ಸರಿ ಗ್ಲಾನ್ಸ್ ಆಗಿ. ಆನ್ಲೈನ್ ಅರ್ಜಿಗೆ ಸಂಬಂಧಪಟ್ಟಂತೆ ದಿನಾಂಕ 23/10/2025ರಿಂದ 9/11/2025ರವರೆಗೆ ಆನ್ಲೈನ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಅರ್ಜಿ ಶುಲ್ಕ ಪಾವತಿಸಲು ತಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು 10/11/2025 ಕೊಡಲಾಗಿದೆ. ಇದು ಚಲನ್ಗೆ ಸಂಬಂಧಪಟ್ಟಂತಹ ಒಂದು ಕೊನೆಯ ದಿನಾಂಕ ಮಾತ್ರ ಸ್ನೇಹಿತರೆ, ದಯಮಾಡಿ ವೀಕ್ಷಿಸಿ. ಹಾಗೆಯೇ ಪ್ರವೇಶ ಪತ್ರವನ್ನು ತಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದರೆ 1/12 ಅಂದರೆ 1 ಡಿಸೆಂಬರ್ 2025ರಿಂದ 7 ಡಿಸೆಂಬರ್ 2025ರವರೆಗೆ ತಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಸ್ನೇಹಿತರೆ. ಕೇವಲ 7 ದಿನ ಇರುತ್ತೆ. ತಾವು ದಯಮಾಡಿ ಬೇಗ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಪರೀಕ್ಷಾ ದಿನಾಂಕ ಬಂದುಬಿಟ್ಟು 7 ಡಿಸೆಂಬರ್ 2025 ಭಾನುವಾರ ಇರುತ್ತೆ. ಪರೀಕ್ಷಾ ಕೇಂದ್ರ ಬಂದುಬಿಟ್ಟು ಪ್ರವೇಶ ಪತ್ರದಲ್ಲಿ ಏನು ಸೂಚಿಸಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ತಾವೆಲ್ಲರೂ ಕೂಡ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಪರೀಕ್ಷೆಯ ದಿನದಂದು ತರಬೇಕಾದ ವಸ್ತುಗಳು ಅಂತ ಹೇಳಿ ನೋಡೋದಾದರೆ ತಾವು ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನುಗಳನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು. ಅದರ ಜೊತೆಗೆ ಇನ್ನಿತರೆ ಅಂದರೆ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸನ್ನು ಸಹ ತಾವು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಅದು ಅಡ್ಮಿಟ್ ಕಾರ್ಡಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದು ಮುಂದೆ ತಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಪರೀಕ್ಷಾ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ
ದಿನಾಂಕ 7/12/2025 ಭಾನುವಾರದಂದು ನಡೀತಕ್ಕಂತಹ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತಹ ಒಂದು ವೇಳಾಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ. ಪರೀಕ್ಷಾ ಕೊಠಡಿಗೆ ಪ್ರವೇಶಿಸುವ ಸಮಯ ಬಂದ್ಬಿಟ್ಟು 9 ಗಂಟೆಗೆ ಬೆಳಿಗ್ಗೆ ಸೆಷನ್. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂಗೆ ತಾವು ಪರೀಕ್ಷಾ ಕೊಠಡಿಗೆ ಪ್ರವೇಶ ಮಾಡಬೇಕಂತ ಹೇಳಿದ್ರೆ 9 ಗಂಟೆಗೆ ಹೋಗಬೇಕು. ಹಾಗೆಯೇ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ 1:30ಕ್ಕೆ ತಾವು ಪರೀಕ್ಷಾ ಕೊಠಡಿಗೆ ಪ್ರವೇಶ ಮಾಡಬಹುದು. ಪ್ರವೇಶ ಪತ್ರಗಳ ಪರಿಶೀಲನೆಯನ್ನು 9ರಿಂದ 9:15ರವರೆಗೆ ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನ 1:30ರಿಂದ 1:45ರವರೆಗೆ ಮಾಡ್ತಾರೆ. ಹಾಗೆಯೇ ಪರೀಕ್ಷಾ ಕೊಠಡಿಗೆ ಕೊನೆಯ ಪ್ರವೇಶಾವಕಾಶ ಬಂದ್ಬಿಟ್ಟು 9:15ಕ್ಕೆ ಬೆಳಿಗ್ಗೆ ಇದ್ದರೆ 1:45 ಮಧ್ಯಾಹ್ನ ಇರುತ್ತೆ. ಹಾಗೆಯೇ ಪರೀಕ್ಷಾ ಪುಸ್ತಕಗಳ ಅಂದರೆ ಕ್ವಶನ್ ಪೇಪರನ್ನು ತಮಗೆ ಬೆಳಿಗ್ಗೆ ಸೆಷನ್ಗೆ ಸಂಬಂಧಪಟ್ಟಂತೆ 9:15ಕ್ಕೆ ಕೊಟ್ಟರೆ ಮಧ್ಯಾಹ್ನ 2ನೇ ಪತ್ರಿಕೆಗೆ 1:45ಕ್ಕೆ ಕೊಡಲಾಗುತ್ತೆ. ಉತ್ತರ ಪತ್ರಿಕೆಗಳನ್ನೊಳಗೊಂಡ ಪರೀಕ್ಷಾ ಪುಸ್ತಕಗಳ ಸೀಲನ್ನು ತೆಗೆಯುವುದು 9:25ಕ್ಕೆ ಬೆಳಿಗ್ಗೆ ತೆಗೆದರೆ ಮಧ್ಯಾಹ್ನ 1:55ಕ್ಕೆ ತೆಗಿತಾರೆ. ಹಾಗೆಯೇ ಪರೀಕ್ಷೆ ಪ್ರಾರಂಭ ಆಗ್ತಕ್ಕಂಥದ್ದು ಬೆಳಿಗ್ಗೆ 9:30ರಿಂದ ಆದರೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಪರೀಕ್ಷೆ ಮುಕ್ತಾಯವಾಗ್ತಕ್ಕಂಥದ್ದು ಬೆಳಿಗ್ಗೆ 12 ಗಂಟೆಗೆ ಪರೀಕ್ಷೆ ಮುಕ್ತಾಯ ಆದರೆ ಮಧ್ಯಾಹ್ನ 12 ಗಂಟೆಗೆ ಪರೀಕ್ಷೆ ಮುಕ್ತಾಯವಾದರೆ ಪತ್ರಿಕೆ 2 ಮಧ್ಯಾಹ್ನ 4:30ಕ್ಕೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು TETಗೆ ಸಂಬಂಧಪಟ್ಟಂತಹ ವಿವರವಾದ ವರದಿ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.